ಸಂಧಿವಾತ ಅಥವಾ ಸ್ವಯಂ ಪ್ರತಿರೋಧಕ ಕಾಯಿಲೆಗಳು, ಆಟೋ ಇಮ್ಯೂನ್ ಕಾಯಿಲೆಗಳು ಇರುವವರು ನೋವಂತೂ ಇರುತ್ತೆ. ಈ ನೋವಿನ ಜೊತೆ ಇನ್ನೊಂದು ಮುಖ್ಯವಾದ ಒಂದು ಸಂಕೇತ ಅಥವಾ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದಾಗ ತುಂಬ ಬಿಗಿಯಾಗಿರೋದು, ಟೈಟ್ ಆಗೋದು. ಅಂದರೆ ಎದ್ದಾಗ ಕೈ ಮಡಚಕ್ಕೆ ಆಗಲ್ಲ, ಎದ್ದಾದಮೇಲೆ ಸೊಂಟ ಬಗ್ಸೋಕ್ಕೆ ಆಗಲ್ಲ, ಸ್ವಲ್ಪ ಹೊತ್ತು ಹಂಗೆ ಬಿಗಿಯಾಗಿರ್ತೀನಿ, ಟೈಟಾಗಿರ್ತೀನಿ ಡಾಕ್ಟ್ರೇ ಅಂತಾರೆ. ಸೊ ಈ ಬಿಗಿತ, ಅದು ಬೆಳಿಗ್ಗೆ ಮುಂಜಾನೆ ಎದ್ದಾಗ ಬಿಗಿತ, ಇದಕ್ಕೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ಇದು ಉರಿಯೂತದಿಂದ ಉಂಟಾಗುವಂಥ ಆರ್ಥ್ರೈಟಿಸ್ಗಳಲ್ಲಿ ಕಂಡುಬರುವಂಥ 80% ಜನರಲ್ಲಿ ಇದೊಂದು ಲಕ್ಷಣ ಕಂಡುಬರುತ್ತೆ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಥವಾ ಬೆಳಿಗ್ಗೆ ಎದ್ದಾಗ ಬಿಗಿತ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಕೆಲವೊಂದು ಅಂಶಗಳು, ಮುಖ್ಯವಾಗಿ ನಮ್ಮ ದೇಹದಲ್ಲಿ ಸ್ಟಿರಾಯ್ಡ್ ಅಂಶ ಏನಿದೆ, ನಮ್ಮ ದೇಹನೂ ಸ್ಟಿರಾಯ್ಡ್ ಉತ್ಪನ್ನ ಮಾಡುತ್ತೆ. ಆ ಸ್ಟಿರಾಯ್ಡ್ ಅಂಶ ಏನಿದೆ ರಾತ್ರಿಯೆಲ್ಲ ಕಡಿಮೆ ಆಗೋಗಿರುತ್ತೆ, ಆಮೇಲೆ ಬೆಳಿಗ್ಗೆ 8 ಗಂಟೆ ಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಈ ಕಡಿಮೆ ಆಗಿ ಹೆಚ್ಚಾಗುವಂಥ ಒಂದು ಪರಿಸ್ಥಿತಿ ಏನಿದೆ, ಅದನ್ನ ಉರಿಯೂತ ಇರುವವರಲ್ಲಿ ಇದೊಂದು ಫ್ಲಕ್ಚುಯೇಷನ್ ಏನಿದೆ ಅಲ್ಲ, ಇದು ಕಡಿಮೆ ಆಗುತ್ತೆ. ಅಂದರೆ ಅವರಿಗೆ ಬೆಳಿಗ್ಗೆ ಎದ್ದಾಗ ಅಷ್ಟರ ಮಟ್ಟಿಗೆ ಹೆಚ್ಚಾಗಲ್ಲ. ಅದು ಒಂದು ಕಾರಣ. ಎರಡನೇ ಕಾರಣ, ಈ ಉರಿಯೂತದಿಂದ ಉಂಟಾಗೋ ಆರ್ಥ್ರೈಟಿಸಲ್ಲಿ ಕೆಲವೊಂದು ಅಂಶಗಳು, ಇಂಟರ್ಲೂಕೇನ್ 6 ಅಂತೆಲ್ಲ ಹೇಳ್ತೀವಿ, ಇವೆಲ್ಲ ದೇಹದಲ್ಲೇ ಇರೋದು, ರಕ್ತದಲ್ಲೇ ಇರೋಂಥದ್ದು. ಇದ್ರದ್ದು ಅಂಶ ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಹೊತ್ತು. ಇದರಿಂದ ಏನಾಗುತ್ತೆ, ಜಾಯಿಂಟ್ಗಳಲ್ಲಿ ಅಥವಾ ಸಂಧಿಗಳಲ್ಲಿ ಹೆಚ್ಚು ನೀರು ತುಂಬಿಕೊಳ್ಳುತ್ತೆ. ಈ ನೀರು ತುಂಬಿಕೊಂಡಿರೋದ್ರಿಂದ ಬೆಳಿಗ್ಗೆ ಬಿಗಿತ. ಆಯಿತು ಡಾಕ್ಟ್ರೇ, ಜಾಯಿಂಟ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಂತೀರಾ, ಬೆನ್ನೋವು ಇದೇ ಥರ ಅಂತ ಹೇಳ್ತೀರಾ? ಹೌದು, ಬೆನ್ನಲ್ಲೂ ಮುಂದೆ ಹೇಳ್ದಂಗೆ ಭಾಳಷ್ಟು ಜಾಯಿಂಟ್ಸ್ ಇದ್ದಾವೆ. ಬೆನ್ನಲ್ಲೂ ತುಂಬ ಸಂಧಿಗಳಿದ್ದಾವೆ, ಸೊಂಟದಲ್ಲೂ ತುಂಬ ಸಂಧಿಗಳಿದ್ದಾವೆ. ಅದಕ್ಕೆ ಬೆನ್ನು ಅಥವಾ ಸೊಂಟದ ಬಿಗಿತನೂ ಉರಿಯೂತದಿಂದನೇ ಆಗುತ್ತೆ. ಇದು ಎಷ್ಟು ಜನರಲ್ಲಿ ಆಗ್ಬೋದು? 80% ಜನರಲ್ಲಿ, ನೋವಿರೋರಲ್ಲಿ 80% ಜನರಲ್ಲಿ ಇದೊಂದು ಲಕ್ಷಣ ಕಂಡುಕೊಂಡ್ರೆ ಇದು ಉರಿಯೂತದಿಂದ ಉಂಟಾಗುವಂಥ ಆರ್ಥ್ರೈಟಿಸ್. ಇದನ್ನ ರುಮೆಟಾಲಜಿಸ್ಟ್ ನೋಡಬೇಕು ಅಂತ ಹೇಳ್ಬೋದು. ಇವಾಗ ನೀವೇ ನೆನೆಸ್ಕೊಂಡ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಕೈಯೆಲ್ಲ ಮಡಚೋದು ಸ್ವಲ್ಪ ಕಷ್ಟನೇ, ಎಲ್ರಿಗೂ ಆಗುತ್ತೆ ಅದು. ಹಾಗಂತ ನನಗೆ ಎಲ್ಲಾದರೂ ಸಂಧಿವಾತ ಬಂದುಬಿಟ್ಟಿದೆಯಾ ಅಂತ ಹೆದರ್ಕೋಬಾರ್ದು. ಇದನ್ನ ನಾವು ಯಾವ ರೀತಿ ನೋಡ್ಬೋದು ಅಂತ ಹೇಳಿದ್ರೆ, ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ಎಷ್ಟು ಹೊತ್ತಿರುತ್ತೆ ಅಂತ ನೋಡಬೇಕು. ಈ ಬಿಗಿತ 15 ನಿಮಿಷ, 1/4 ಗಂಟೆಗಿಂತ ಕಮ್ಮಿ ಆಗಿದ್ದಿದ್ರೆ ಇದನ್ನ ಮರ್ತೋಗ್ಬೋದು. ಇದೇನೂ ಅಲ್ಲ, ಇದು ಸರ್ವಸಾಮಾನ್ಯವಾಗಿ ಎಲ್ರಿಗೂ ಆಗುವಂಥದ್ದು. 15ರಿಂದ 30 ನಿಮಿಷ ಇತ್ತು, ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ. ಇದು ಇನ್ನೂ ಖಚಿತವಾಗಿ ಹೇಳೋಕ್ಕಾಗಲ್ಲ, ಇದು ಸಂಧಿವಾತದಿಂದನೇ ಅಂತ ಹೇಳೋಕ್ಕಾಗಲ್ಲ 30 ನಿಮಿಷದ ಕೆಳಗಡೆ ಇದ್ದರೆ. ಆದರೆ ಅರ್ಧ ಗಂಟೆ ಮೇಲೆ ಇದ್ದರೆ ಅಂತೂ ಈ ಬಿಗಿತ, ಸೊಂಟ ನೋವು ಹೋಗ್ತಾನೆ ಇಲ್ಲ, ಸೊಂಟದ ಬಿಗಿತ ಹೋಗ್ತಾ ಇಲ್ಲ, ಕೈ ಮಡ್ಚೋಕ್ಕೆ ಆಗ್ತಿಲ್ಲ, ಅರ್ಧ ಗಂಟೆ ಬೇಕು, ಹಲ್ಲುಜ್ಜಕ್ಕಾಗಲ್ಲ, ಬ್ರಷ್ ಹಿಡಿಯೋಕ್ಕಾಗಲ್ಲ, ಇದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ಉರಿಯೂತದಿಂದ ಆಗುವಂಥ ಆರ್ಥ್ರೈಟಿಸಿಂದ. ಇದನ್ನ ಖಂಡಿತವಾಗ್ಲೂ ನಿಮ್ಮ ರುಮೆಟಾಲಜಿ ತಜ್ಞರಿಗೆ ತೋರಿಸ್ಕೋಬೇಕು. ಇದಲ್ಲದೇ ಈ ಬೆಳಿಗ್ಗೆ ಆಗೋ ಬಿಗಿತದ ಮತ್ತು ನೋವು ಅಲ್ಲದೇ ಬೇರೆ ಏನಾದರೂ ಲಕ್ಷಣಗಳಿದಾವ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಥವಾ ಉರಿಯೂತದಿಂದ ಆಗೋ ಸಂಧಿವಾತಕ್ಕೆ ಅಂತ ಕೇಳಿದ್ರೆ ಹೌದು, ಇದ್ದಾವೆ. ಇನ್ನೊಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ, ಆದರೆ ಅಷ್ಟು ಜನರಲ್ಲಿ ಕಂಡು ಬರಲ್ಲ, ಇದು ಜಾಯಿಂಟ್ಗಳೆಲ್ಲ ಊದ್ಕೊಳುತ್ತೆ, ಹೊರಗಡೆ ಕಾಣಿಸುತ್ತೆ. ನೀವು ಉಂಗುರ ಹಾಕೋದಿದ್ರೆ ಉಂಗುರ ಟೈಟ್ ಆಗೋಕ್ಕೆ ಶುರು ಆಗುತ್ತೆ, ಟ್ಯಾಪ್ ತೆರೆಯೋಕ್ಕಾಗಲ್ಲ, ಕೈ ಮುಷ್ಟಿ ಮಾಡೋಕ್ಕಾಗಲ್ಲ, ಇದೆಲ್ಲ ಆಗುತ್ತೆ. ಯಾಕಂದರೆ ಸ್ವಲ್ಪ ಊತ ಇರುತ್ತೆ. ಈ ಥರ ಊತ ಕಂಡುಕೊಂಡ್ರೂ ಇದೊಂದು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್. ಕಾಲಲ್ಲೂ ಇರ್ಬೋದು, ಇದೆಲ್ಲ ಹೇಳಿದ್ದು ಕಾಲಲ್ಲೂ ಇರ್ಬೋದು, ಪಾದದಲ್ಲೂ ಇರ್ಬೋದು. ಇದೆಲ್ಲ ಕಂಡುಕೊಂಡ್ರೆ ನೋವು, ಬಿಗಿತ ಮತ್ತು ಊತ, ಅದು ಬಿಗಿತದಲ್ಲಿ 30 ನಿಮಿಷಕ್ಕೂ ಹೆಚ್ಚು ಇಷ್ಟಿದ್ದರೆ ಖಂಡಿತವಾಗಲೂ ನೀವು ರುಮೆಟಾಲಜಿ ತಜ್ಞರನ್ನ ನೋಡಬೇಕು. ಯಾಕಂದರೆ ಇದು ಉರಿಯೂತದಿಂದ ಆಗುವಂಥ ಒಂದು ಆರ್ಥ್ರೈಟಿಸ್ ಅಥವಾ ಉರಿಯೂತದಿಂದ ಆಗುವಂಥ ಸಂಧಿವಾತ. ಇದನ್ನ ನಾವು
ಮೊದಲೇ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ರೆ ಬೇಗ ಗುಣ ಆಗೋ ಲಕ್ಷಣಗಳಿದ್ದಾವೆ. ಇದನ್ನ ಸರಿಯಾಗಿ ನೋಡ್ಕೊಳ್ದಿದ್ರೆ ಹೋಗ್ತಾ ಹೋಗ್ತಾ ಸಂಧಿಗಳನ್ನ ಡ್ಯಾಮೇಜ್ ಮಾಡಬಹುದು. ಅದು ಒಂದ್ಸಲಿ ಹಾಳಾದ ಮೇಲೆ ಸಂಧಿಗಳು ಆಮೇಲೆ ಆಪ್ರೇಷನ್ನೇ ಮಾಡಬೇಕು. ಅದರಿಂದ ಈ ಮೂರರಲ್ಲಿ ಯಾವುದಾದ್ರೂ ಇತ್ತು ಅಂತ ಹೇಳಿದ್ರೆ, ಅಥವಾ ಎರಡಕ್ಕಿಂತ ಹೆಚ್ಚಿತ್ತು ಅಂತ ಹೇಳಿದ್ರೆ, ನೋವು ಜೊತೆ ಬಿಗಿತನೂ ಇದೆ, ಅಥವಾ ನೋವು ಜೊತೆ ಊತನೂ ಇದೆ, ಅಥವಾ ಊತದ ಜೊತೆ ಬಿಗಿತ ಇದೆ, ಈ ಥರ ಏನಾದರೂ ಎರಡು ವಿಷಯಗಳಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರುಮಟಾಲಜಿ ತಜ್ಞರನ್ನ ಹೋಗಿ ಭೇಟಿಯಾಗಿ.